ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ಕಾವೇರಿಯ ಕಿಚ್ಚು ಹೋರಾಟದ ರೂಪವನ್ನು ಪಡ್ಕೊಂಡಿದೆ. ಕನ್ನಡ ಪರ ಸಂಘಟನೆಗಳು ಜನನಾಯಕನ್ ಚಿತ್ರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರಕ್ಕೆ ಕಾರ್ಯಕರ್ತರು ಲಗ್ಗೆ ಇಟ್ಟಿದ್ದಾರೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಸಿನಿಮಾ ರಂಗಕ್ಕೆ ಹೋಗಿ ಜನನಾಯಕನ್ ಚಿತ್ರ ಪ್ರದರ್ಶನ ನಿಲ್ಲಬೇಕು, ಬ್ಯಾನರ್ ತೆಗಿಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಸಿನಿಮಾ ನಿಲ್ಲಬೇಕು ಅಂತ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಪೊಲೀಸರ ಎದುರೇ ಥಿಯೇಟರ್ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜೊತೆ ದೊಡ್ಡವರು ಬಂದವರು ಇಲ್ಲಿ 80 ವರ್ಷದವರು ಬಂದವ್ರೆ. ದೊಡ್ಡ ಹಿರಿಯ ನಮ್ಮ ಪೊಲೀಸ್ನವರು ನಮಗೆ ಒಂದು ಪ್ರೀತಿಯಿಂದ ಒಂದು ಮಾತಿಗೆ ಗೌರವ ಕೊಟ್ಟು ನಾವು ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಹಿಡಿಯಿದ್ದದ್ದು ಇದೆಲ್ಲ ಕಿತ್ತು ಬಿಸಾಕಬೇಕು ಅಂತ ಇದ್ದೀವಿ ನಾವು. ಆದರೆ ನಿಮ್ಗೊಂದು ಅವಕಾಶ ಕೊಡ್ತಾ ಇದ್ದೀವಿ. ನಾಳೆವರೆಗೆ ಯಾವ ಖರ್ಚು ಇರೋದಿಲ್ಲ. ಯಾಕೆ ಅಂತಂದರೆ ನಮ್ಮ ನಾಡಿಗೆ ಇವರು ಮೇಕೆದಾಟು ಅಡ್ಡ ಹಾಕಬೇಕು ಅಂತವ್ರೆ. ಅವ್ರನ್ನ ನಾವು ಈ ಸಿನಿಮಾಗೆ ಬಿಟ್ಕೊಟ್ರೆ ನಮ್ಮಂಥ ರಣಹೇಡಿಗಳು ಯಾರೂ ಇಲ್ಲ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪೊಲೀಸ್ ನಡುವೆ ವಾಗ್ವಾದ ಆಗ್ಬೋದು. ಪೊಲೀಸ್ ಇಲಾಖೆ ನಮಗೆ ಪೂರ್ಣ ಸಹಕಾರಗಳು ಕೊಡ್ತಾ ಇದೆ ಹೋರಾಟಕ್ಕೆ. ನಾವು ಅವ್ರ ವಿರುದ್ಧವಾಗಿ ನಾವು ಕಿತ್ತಾಕ್ಬೋದು, ನಾವೊಂದು ಕೇಸ್ ಹಾಕ್ಬೋದು. ಓಕೆ, ಹೋರಾಟಗಾರರಾಗಿರುವಂಥ ರಮೇಶ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಶಿವಶಂಕರ್ ಅವರೇ. ನಮಸ್ತೆ. ಏನು ಸರ್ ಇದು ಕತೆ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ? ಯಾಕಂದ್ರೆ ಮಳೆ ಬಂದ್ರೆ ಏನೋ ಅವ್ರು ಕೇಳಿಲ್ಲ ಅಂದ್ರೂ ಬಿಟ್ಟು ಕಳಿಸ್ತೀವಿ ನೀರ್ನ. ಆದ್ರೆ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ನೀರು ಬಿಡಿ ಅಂದ್ರೆ ಎಲ್ಲಿಂದ ಬಿಡೋದು ಅನ್ನೋದು. ಹೌದು, ಇವತ್ತು ಕಳೆದ 1 ತಿಂಗಳಿಂದ ಡಿ.ಕೆ. ಶಿವಕುಮಾರ್ ಅವರು ನೀವ್ಯಾರು ಬಿತ್ತನೆ ಬಿತ್ತಬೇಡಿ ಅಂತ ಹೇಳಿದ್ರು. ಹೌದು, ಈ ಸ್ಟೇಟ್ಮೆಂಟ್ ಅನ್ನ ಅವರು ಪ್ರಾಧಿಕಾರದ ಮುಂದೆ ತರಬೇಕಾಗಿತ್ತು. ನಾವ್ ಹಿಂಗ್ ಹೇಳಿದೀವಿ, ನಾವು ಪ್ರಾಮಾಣಿಕವಾಗಿ ಕುಡಿಯೋ ನೀರನ್ನ ಸಂಗ್ರಹ ಮಾಡ್ಕೊಳ್ತಾ ಇದೀವಿ, ನಾವು ಬೆಳೀತಾ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಒಂದ್ ಕಡೆಗೆ ಇವತ್ತು ಲಕ್ಷಾಂತರ ಹೆಕ್ಟೇರ್ ನಲ್ಲಿ ಇವತ್ತು ಕಬ್ಬು ಬೆಳೀತಾ ಇದೆ. ಇನ್ನೂ ಅದಕ್ಕೆ 10 TMC ನೀರು ಮಂಡ್ಯಕ್ಕೆ ಬಳಲಿಕೆ ಬೇಕಾಗಿದೆ. ಈ ಕಡೆ ಕುಡಿಯಕ್ಕೆ ರಾಮನಗರ ಸೇರಿದಂತೆ ಬೆಂಗಳೂರಿಗೆ ಇವತ್ತು ಕುಡಿ ನೀರಿಗೆ ಸಂಗ್ರಹ ಮಾಡ್ಕೋಬೇಕಾಗಿದೆ. ಇವತ್ತು ಈಗಾಗಲೇ 33% ಮಳೆ ಕಮ್ಮಿ ಆಗಿದೆ. ಇನ್ ಫ್ಯೂಚರ್ ಮಳೆ ಬರುವಂತ ಲಕ್ಷಣಗಳು ಕಾಣ್ತಿಲ್ಲ. ಇವತ್ತು ತಮಿಳುನಾಡಿನ CM ಈ ರೀತಿ ಹಠಕ್ಕೆ ಬಿದ್ದು ಪ್ರಾಧಿಕಾರದ ಮೇಲೆ ಒತ್ತಡ ತಂದು ನೀರನ್ನ ಇವತ್ತು ಕಸ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇಡೀ ರಾಜ್ಯಕ್ಕೆ ಮುಂದೆ ಭೀಕರವಾದಂತ ಪರಿಸ್ಥಿತಿ ಬರ್ತವೆ. ಇವತ್ತು ಸರ್ಕಾರ ಏನಾದ್ರೂ ಎಚ್ಚೆತ್ಕೊಂಡು ಕೂಡಲೇ ಪ್ರಾಧಿಕಾರಕ್ಕೆ ಮತ್ತೊಮ್ಮೆ ಮೇಲ್ಮನವಿ ಸಲ್ಲಿಸಿ ಈ ಒಂದು ಅವೈಜ್ಞಾನಿಕ ತೀರ್ಪನ್ನ ತಡೆ ಹಿಡಿದೆ ಹೋದ್ರೆ ರಾಜ್ಯಕ್ಕೆ ದೊಡ್ಡ ಗಂಡಾಂತರವನ್ನು ನಾವು ಎದುರಿಸಬೇಕಾಗ್ತದೆ ಶಿವಶಂಕರ್. ಕರೆಕ್ಟ್. ಆಮೇಲೆ ಇನ್ನೊಂದು ಸರ್, ಈಗ ನಮಗೆ ಹೊಟ್ಟೆಗೆ ಇಟ್ಟಿಲ್ಲ, ಈಗ ಬೆಳೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ ಅಂತದ್ರಲ್ಲಿ ಈಗ ವಿಜಯ್ ಅವರ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಕರ್ನಾಟಕದಲ್ಲಿ, ಹೆಂಗಿದು? ಹೌದು, ಈಗ ನಾವ್ ಈಗಾಗ್ಲೇ ಹೇಳಿದ್ವಿ, ಈಗಾಗ್ಲೇ 2 ಬೆಳೆಯನ್ನ ಅವ್ರು ಬೆಳೆದಿದ್ದಾರೆ. ನಾವು ಈಗ ನೀರು ಬಂದಾಗ ಹೆಚ್ಚು ಬಂದಾಗ ಈ ಬಾರಿ 57ಕ್ಕೂ ಹೆಚ್ಚು TMC ನೀರನ್ನ ಹೆಚ್ಚಿಗೆ ನಾವು ಬಿಟ್ಟಿದ್ದೀವಿ ಕಳೆದ ಇದರಲ್ಲಿ ಮಳೆಗಾಲದ ಸಂದರ್ಭದಲ್ಲಿ. ಇದು ಯಾವುದೂ ಅವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ. ಮತ್ತೆ ಇವತ್ತು ಅವರ ಜನನಾಯಕನ್ ಅಂತ ಪಿಕ್ಚರ್ಗಳು ಇವತ್ತು ರಿಲೀಸ್ ಆಗ್ತದೆ. ಮೇಕೆದಾಟಿಗೆ ವಿರೋಧ ಮಾಡುವಂತ ಒಬ್ಬ ವಿಜಯನ್ ಇವತ್ತು ನಮ್ಮ ರಾಜ್ಯದ ವಿರೋಧಿಯಾಗಿ ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ನಾವು ಹಿಂದೆ ಕರುಣಾನಿಧಿ ಅವರು, ಜಯಲಲಿತಾರವರು ರಾಜ್ಯಕ್ಕೆ ಮಾರಕವಾದಂತವ್ರು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವರು ಕೂಡ ಅದೇ ಇದರಲ್ಲಿ ಸಾಕ್ತಾ ಇರೋದು, ಓಟಿನ ದೃಷ್ಟಿಯಲ್ಲಿ ಈ ವಿವಾದವನ್ನು ನೋಡ್ತಾ ಇರೋದು ಬಹಳ ಅನ್ಯಾಯದ ಪರಮಾವಧಿ. ಇದು ಬಹಳ ನಮ್ಮ ಮೇಲೆ ಗದಾಪ್ರಹಾರ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್ ಜೊತೆಗೆ